ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್, ಭೂ ಪರಿಸರ ವ್ಯವಸ್ಥೆ. ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್, ಭೂ ಪರಿಸರ ವ್ಯವಸ್ಥೆ. ಈಗ ನಾನು ಹೇಳಿದೆ ನಿಮ್ಗೆ ಇಕೋಸಿಸ್ಟಮ್ ರಚನೆ ಆಗ್ಬೇಕು. ಇಕೋಸಿಸ್ಟಮ್ ರಚನೆ ಆಗ್ಬೇಕು ಅಂದ್ರೆ 2 ಪ್ಯಾರಾಮೀಟರ್ಸ್ ಇರಬೇಕು. ಎಷ್ಟೇ ಇದೇ ಕ್ವಶನ್ ಕೇಳಿದೆ, ವಿಚ್ ಆರ್ ದ 2 ಫ್ಯಾಕ್ಟರ್ಸ್ ದಟ್ ಡಿಸೈಡ್ ದ ಫಾರ್ಮೇಶನ್ ಆಫ್ ಇಕೋಸಿಸ್ಟಮ್ ಅನ್ನೋದು ನನ್ನ ಪ್ರಶ್ನೆ ಇತ್ತು. ಓಕೆ, ಬಯೋಲಾಜಿಕಲ್ ಕಮ್ಯುನಿಟಿ ಮತ್ತೆ ಇಂಟರಾಕ್ಷನ್ಸ್ ಅಲ್ವಾ? ಬಯೋಲಾಜಿಕಲ್ ಕಮ್ಯುನಿಟಿ ಮತ್ತೆ ಇಂಟರಾಕ್ಷನ್ಸ್ ಆರ್ ದ 2 ಪ್ಯಾರಾಮೀಟರ್ಸ್. ಓಕೆ ಓಕೆ, ಸೊ ಬಹುಶಃ ಎಲ್ಲರೂ ಬಂದಿದ್ದಾರಲ್ಲ? ಗುಡ್. ಓಕೆ, ಸೊ ಬಯೋಲಾಜಿಕಲ್ ಕಮ್ಯುನಿಟಿ ಮತ್ತೆ ಇಂಟರಾಕ್ಷನ್ಸ್ ಆರ್ ದ 2 ಫ್ಯಾಕ್ಟರ್ಸ್ ದಟ್ ಡಿಸೈಡ್ ದ ಫಾರ್ಮೇಶನ್ ಆಫ್ ಇಕೋಸಿಸ್ಟಮ್ ಅಂತ. ಈಗ ಈ ಬಯೋಲಾಜಿಕಲ್ ಕಮ್ಯುನಿಟಿ ಒಳಗಡೆ ಕೇಳಿಸ್ಕೋಬೇಕು, ಬಯೋಲಾಜಿಕಲ್ ಕಮ್ಯುನಿಟಿ ಅಂಡ್ ಇಂಟರಾಕ್ಷನ್ಸ್ ಆರ್ ದ 2 ಫ್ಯಾಕ್ಟರ್ಸ್ ದಟ್ ಡಿಸೈಡ್ ದ ಫಾರ್ಮೇಶನ್ ಆಫ್ ಇಕೋಸಿಸ್ಟಮ್. ಈಗ ಈ ಬಯೋಲಾಜಿಕಲ್ ಕಮ್ಯುನಿಟಿ ಒಳಗಡೆ ಟೆರೆಸ್ಟ್ರಿಯಲ್ ಆರ್ಗ್ಯಾನಿಸಮ್ಸ್ ಇದ್ರೆ ಯಾವ ಇಕೋಸಿಸ್ಟಮ್ ಬರುತ್ತೆ? ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್ ಬರುತ್ತೆ. ಈ ಬಯೋಲಾಜಿಕಲ್ ಕಮ್ಯುನಿಟಿ ಒಳಗಡೆ ಅಕ್ವಾಟಿಕ್ ಆರ್ಗ್ಯಾನಿಸಮ್ಸ್ ಇದ್ರೆ ಯಾವ ಇಕೋಸಿಸ್ಟಮ್ ಬರುತ್ತೆ? ಅಕ್ವಾಟಿಕ್ ಇಕೋಸಿಸ್ಟಮ್. ಇದನ್ನ ಅರ್ಥ ಮಾಡ್ಕೊಂಡು ಡಿಫೈನ್ ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್. ಡಿಫೈನ್ ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್. ದ ಇಕೋಸಿಸ್ಟಮ್ ವಿಚ್ ಇಸ್ ಫಾರ್ಮ್ಡ್ ಡ್ಯೂ ಟು ದ, ಕೇಳಿಸ್ಕೊಳ್ಳಿ, ದ ಇಕೋಸಿಸ್ಟಮ್ ವಿಚ್ ಇಸ್ ಫಾರ್ಮ್ಡ್ ಡ್ಯೂ ಟು ದ interactions present between the terrestrial organisms is called as terrestrial ecosystem. The ecosystem which is formed due to the interactions present between the terrestrial organisms is called as terrestrial ecosystem. ಭೂವಾಸಿಗಳು ಮತ್ತು ಅವುಗಳ ನಡುವೆ ನಡೆಯುವ ಸಂವಹನಗಳ ಪರಿಣಾಮವಾಗಿ ರಚನೆಯಾಗುವ ವ್ಯವಸ್ಥೆ ನಾವೇನ್ ಕರಿತೀವಿ? ಭೂ ಪರಿಸರ ವ್ಯವಸ್ಥೆ ಅಂತ ಕರಿತೀವಿ.